ವರ್ಷ ಮಳೆಗಾಲ ಬಂದಾಗ ಈ ಬಡ ಕುಟುಂಬಕ್ಕೆ ಆತಂಕ ಎದುರಾಗ್ತಾ ಇತ್ತು. ಮುರುಕಲು ಹೆಂಚಿನ ಚಾವಣಿಯಲ್ಲಿ ನೀರು ನುಗ್ಗಿ ಎಲ್ಲಿ ಮನೆ ಬೀಳುತ್ತದೆ ಎನ್ನುವ ಭಯ ಕಾಡ್ತಾ ಇತ್ತು. ಆದರೆ ಈ ಬಾರಿ ಮಳೆಗಾಲ ಬರುವ ಮೊದಲೇ ಮನೆಯ ಚಾವಣಿಯೆಲ್ಲ ದುರಸ್ತಿಯಾಗಿ ಕುಟುಂಬಕ್ಕಿದ್ದ ಆತಂಕ ದೂರವಾಗಿದೆ. ನೆಮ್ಮದಿಯ ಬದುಕು ಕಳೆಯುವ ಭರವಸೆ ಸಿಕ್ಕಿದೆ. ಬಂಟ್ವಾಳ ತಾಲೂಕಿನ ಕಾಡಬಿಟ್ಟು ಗ್ರಾಮದ ಕಾಡಬಿಟ್ಟು ಗುತ್ತಿನಬೈಲು ನಿವಾಸಿ ರಮಣಿಯವರಿಗೆ ಈ ಧೈರ್ಯ ತುಂಬಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಗ್ಗ ವಲಯದ ಶೌರ್ಯ ತಂಡ. ಕಾಡಬಿಟ್ಟು ಗುತ್ತಿನ ಬಯಲು ನಿವಾಸಿ ರಮಣಿಯವರದ್ದು ಬಡ ಕುಟುಂಬ. ಮನೆಗೆ ಆಧಾರವಾಗಬೇಕಾಗಿದ್ದ ಮಗ ಮನೋರೋಗಿಯಾಗಿ ಮನೆಯಲ್ಲೇ ಉಳಿದಿದ್ದಾನೆ. ಮಗಳು ಹಾಗೂ ಮೊಮ್ಮಗಳು ಮನೆಯಲ್ಲಿದ್ದುಕೊಂಡು ತಾಯಿಗೆ ನೆರವಾಗುತ್ತಿದ್ದಾರೆ. ಆಗಾಗ ಕಾಡುವ ಹೃದ್ರೋಗ ಸಮಸ್ಯೆಯ ನಡುವೆಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾಸಾಶನ ಪಡೆದುಕೊಂಡು ತಕ್ಕಮಟ್ಟಿನ ಬದುಕು ನಡೆಸುತ್ತಿರುವ ರಮಣಿಯವರ ಕುಟುಂಬಕ್ಕೆ ಮನೆಯದ್ದೇ ಚಿಂತೆ. ಮಣ್ಣಿನ ಗೋಡೆಯ ಕಚ್ಚಾ ಮನೆ, ಮಳೆಗಾಲದಲ್ಲಿ ಸೋರುವ ಚಾವಣಿಯಿಂದಾಗಿ ಎಲ್ಲಿ ಬೀಳುತ್ತದೋ ಎನ್ನುವ ಆತಂಕ, ಹೊಟ್ಟೆ ಬಟ್ಟೆಗೆ ಕಷ್ಟ, ಇನ್ನು ಮನೆ ರಿಪೇರಿ ಕನಸಿನ ಮಾತು. ಈ ಕುಟುಂಬದ ಸಂಕಷ್ಟದ ಜೀವನವನ್ನ ಅರಿತುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಗ್ಗ ವಲಯದ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಮನೆ ದುರಸ್ತಿಗೆ ಮುಂದಾಗಿ ಮಾನವೀಯತೆಯನ್ನ ಮೆರೆದಿದೆ. ಕಳೆದ ವರ್ಷ ಮಳೆಗಾಲದಲ್ಲಿ ಹೆಂಚಿನ ಮಾಡಿನ ಮೇಲೆ ಟರ್ಪಾಲು ಹಾಸಿ ಮಳೆಯಿಂದ ತಕ್ಕಮಟ್ಟಿನ ರಕ್ಷಣೆಯನ್ನ ಒದಗಿಸಲಾಗಿತ್ತು. ಈ ವರ್ಷ ಮಳೆಗಾಲ ಆರಂಭವಾಗುವ ಮೊದಲೇ ಶೌರ್ಯ ತಂಡ ಸನ್ನದ್ಧವಾಗಿ ಮನೆಯ ಹೆಂಚಿನ ಚಾವಣಿಯನ್ನ ಸಂಪೂರ್ಣವಾಗಿ ದುರಸ್ತಿ ಮಾಡಿಕೊಟ್ಟಿದೆ. ಚಾವಣಿಯಲ್ಲಿದ್ದ ಮುರುಕಲು ಪಕ್ಕಾಸು, ಹಲಗೆ, ಹೆಂಚುಗಳನ್ನು ತೆರವು ಮಾಡಿ ಹೊಸ ರೀಪು, ಪಕ್ಕಾಸು ಅಳವಡಿಸಿ ಶ್ರಮದಾನದ ಮೂಲಕ ಸಂಪೂರ್ಣವಾಗಿ ದುರಸ್ತಿ ಮಾಡಿಕೊಟ್ಟು ಬಡ ಕುಟುಂಬಕ್ಕೆ ನೆರವಾಗಿದೆ. ವೈಟ್ ಪೋಯಿನಟ್ಟು ಬೈತನಕ್ಲೆ ಆಸಿರಾಕೋದಾಗ್ಲೇನು ಜೇರೊಂಜಿ ಎಡ್ಡ ಮಂತದ ಕೊರಡು ಗುರು ಅಕ್ಲೇನು ಮಾತೇರು ಅಕ್ಲೇನು ಎಡ್ಡ ಮಂತ ಕೊರಡು ಅಕ್ಲೇನು ಸ್ವಾಮಿ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.